ನೋಡಿ, ಇಂಥ ಬಂಡ ದಲಿತರ ಹಣವನ್ನು ಲೂಟಿ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಏನೂ ಆಗಿಲ್ಲ ಅಂತೇಳಿ ನಿಲ್ತಾರೆ ಅಂತ ಹೇಳಿದ್ರೆ ಇವರಷ್ಟು ಬಂಡರು ಯಾರೂ ಇಲ್ಲ, ಇವರಷ್ಟು ಲೂಟಿಕೋರೇ ಇಲ್ಲ. ಯಾವುದೇ ಕಾರಣ ಬಿಡೋ ಪ್ರಶ್ನೆನೇ ಇಲ್ಲ. ಕೊಡೋವರೆಗೂ ಬಿಡೋದೇ ಇಲ್ಲ. ಅಧಿವೇಶನ ನಡೆದ್ರು ಅಧಿವೇಶನದಲ್ಲೂ ಕೂಡ ಬಿಡೋ ಪ್ರಶ್ನೆನೇ ಇಲ್ಲ. ಎಲ್ಲ ಕಡೆ ಹೋರಾಟವನ್ನು ಮಾಡ್ತೀರಿ. ಇವರ ಸ್ಕ್ಯಾಂಡಲ್ಗಳನ್ನು 187 ಕೋಟಿ ಸ್ಕ್ಯಾಂಡಲನ್ನು ಜನರ ಮುಂದೆ ತಗೊಂಡು ಹೋಗ್ತೀರಿ. ಜನ ಇದಕ್ಕೆ ತೀರ್ಪನ್ನು ಕೊಡ್ತಾರೆ. ಅಹಿಂದ ಅಂತ ಹೇಳ್ಕೊಂಡ ಅಂತ ಈ ಮುಖ್ಯಮಂತ್ರಿ ಅಹಿಂದದ ದುಡ್ಡನ್ನು ನೇರವಾಗಿ ಒಬ್ಬ ಆರ್ಥಿಕ ಸಚಿವನಾಗಿ ಇವತ್ತು ಜವಾಬ್ದಾರಿ ಇಲ್ಲದೆ ಇವತ್ತು ಲೂಟಿಯನ್ನು ಮಾಡಿ ಸುಮ್ಮನೆ ಕೂತಿದ್ದಾರೆ. ಯಾವ ನೈತಿಕತೆಯೂ ಇಲ್ಲ, ಯಾವ ಮೌಲ್ಯನೂ ಇಲ್ಲ. ಈ ರೀತಿ ಬಂಡಗೆಟ್ಟದ ಭ್ರಷ್ಟ ಸರ್ಕಾರ. ಇದನ್ನು ವಜಾ ಮಾಡಬೇಕು ಅಂತ ಇವತ್ತು ನಮ್ಮ ಪ್ರತಿಪಕ್ಷದ ನಾಯಕರು ಭಾಳ ಸ್ಪಷ್ಟವಾಗಿ ರಾಜ್ಯಪಾಲರಿಗೆ ತಕ್ಷಣ ಸರ್ಕಾರವನ್ನು ವಜಾ ಮಾಡಬೇಕು, ಕ್ರಮವನ್ನು ವಹಿಸಬೇಕು. ಯಾವ ಅಡಚಣೆ ಇಲ್ಲದೆ CBI ತನಿಖೆ ಮಾಡೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಹಕಾರವನ್ನು ಕೊಡಬೇಕು. ಈ ಸರ್ಕಾರ ತಕ್ಷಣ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಟ್ಟು ಆ ಮಂತ್ರಿ ನಾಗೇಂದ್ರ ಅವರನ್ನು ರಾಜೀನಾಮೆ ಅಲ್ಲ ತಕ್ಷಣ ಬಂಧನ ಆಗಬೇಕು ಅಂತ ಒತ್ತಾಯವನ್ನು ಮಾಡಲಿಕ್ಕೆ ಇವತ್ತು ನಾವು ಬಂದು ಒತ್ತಾಯ